ಯಾರಿಗೂ ಗೊತ್ತಾಗದ್ ಬೇಡ. ನೋಡು ಕೈ ಕಾಲೆಲ್ಲ ಎಷ್ಟು ನಡುತ್ತಿದೆ ಅಂತ. ನನಗೆ ಭಯ ಆಗ್ತಿದೆ ಅಕ್ಕ. ಏನಾಯ್ತು ನಿಂಗೆ? ಏನಾಯ್ತೆ? ನೀನ್ ಪಾರ್ಲರ್ಗೆ ಅಂತ ಹೋಗಿದ್ದೆ ಅಲ್ವಾ? ಏನಾಯ್ತು? ಅಯ್ಯೋ ಅಕ್ಕ ಆಯ್ತಿದ್ದಾರೆ, ಕೈ ಕಾಲೆಲ್ಲ ನಡುತ್ತಿದೆ. ಯಾವಾಗ ನೋಡಿದ್ರು ನಮಗೆ ಬೈತಾರೆ. ಹಂಗೆ ಆಗ್ತದೆ. ಏನಾಗಿದೆ ಅಂತ ನೋಡ್ಕೊಂಬರೋಣ. ಆನ್ ದಿ ವೇ ಬರ್ತಾ ಆಕ್ಸಿಡೆಂಟ್ ಆಯ್ತಕ್ಕ. ಏನು ಆಕ್ಸಿಡೆಂಟ್ ಆಯ್ತಾ? ಯಾರ್ದೋ ಫೋನ್ ಬಂತು. ಗಾಡಿನ ರೋಡ್ ಮಧ್ಯದಲ್ಲಿ ನಿಲ್ಲಿಸ್ದೆ. ಯಾರೋ ಬಂದು ಹಿಂದೆಯಿಂದ ಹೋದ್ರು, ಕೆಳಗಡೆನೂ ಬಿದ್ರು. ಆ ಭಯಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಅವಳ ಮನೆ ಹತ್ರ ನಿಲ್ಸ್ಬಿಟ್ಟು ಬಂದ್ಬಿಟ್ಟೆ ಅಕ್ಕ. ಒಂದ್ ತಪ್ಪು ಮಾಡಕ್ ಹೋಗಿ ಇನ್ನೊಂದು ತಪ್ಪು ಮಾಡಿ ಓಡ್ ಬಂದಿದ್ದಾಳ. ಬೆಳಗ್ಗೆ ಬೆಳಗ್ಗೆನೆ ಎಂತ ತಪ್ಪು ಮಾಡಿದೆ ನೀನು? ಗಾಡಿಯಲ್ಲಿ ಅವಳ ಮನೆ ಹತ್ರನೇ ನಿಲ್ಸ್ಬಿಟ್ಟು ಬಂದ್ಯಾ? ಹ್ಞೂ ಅಕ್ಕ. ಏನು ಹೇಳಿಲ್ಲ ತಾನೆ? ಅಕ್ಕ ಯಾರ್ ಗಾಡಿ ತಗೊಂಡೋಗಿದ್ದಾರೆ ಅಂತ ಗೊತ್ತಾದ್ರೆ ನಾನೇ ಹೇಳ್ತೀನಿ. ಅರೆ ಗಾಡಿ ಡ್ಯಾಮೇಜ್ ಆಗಿದೆ. ಬಿದ್ದಿದೆ ಅನ್ಸುತ್ತೆ. ಇವತ್ತು ಗಾಡಿ ತಗೊಂಡೋಗಿದ್ದು ಲಕ್ಷ್ಮಿ ಅಲ್ವಾ? ಯಾವಾಗಲೂ ಕೀರ್ತನ್ ನನ್ನ ಕೈಗೆ ಕೊಟ್ಟೋಗ್ತಿದ್ಲು. ಇವತ್ತೇನು ಕಿಟಕಿಲೇ ಇಟ್ಟು ಒಂದು ಮಾತು ಹೇಳ್ದೆ ಹೊಟ್ಟೋಗಿದ್ದಾಳೆ. ಗಾಡಿ ಯಾಕೆ ಹೀಗಾಯಿತು? ಅಕ್ಕ ವೀಣಾ ಫೋನ್ ಮಾಡ್ತಿದ್ದಾಳೆ. ಅವಳು ಗಾಡಿ ಡ್ಯಾಮೇಜ್ ಆಗಿರೋದು ಅವಳಿಗೆ ಗೊತ್ತಾಗಿದೆ ಅನ್ಸುತ್ತೆ. ಕೂಡ ನಾನು ಮಾತಾಡ್ತೀನಿ. ಹಲೋ ಮಧು, ಹೇಗಿದ್ಯಾ? ತಿಂಡಿ ಆಯ್ತಾ? ಅಕ್ಕ ಲಕ್ಷ್ಮಿ ಅಲ್ವಾ? ಸ್ವಲ್ಪ ಇದ್ರೆ ಅರ್ಜೆಂಟಾಗಿ ಫೋನ್ ಕೊಡ್ತೀರಾ? ಅಕ್ಕ ಗಾಡಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಓ ಮಧು ಗಾಡಿನ ಅಕ್ಕ ಆಕ್ಸಿಡೆಂಟ್ ಮಾಡಿರೋದು? ಏನು ಗಾಡಿ ಎಲ್ಲ ಡ್ಯಾಮೇಜ್ ಆಗಿದೆಯಾ? ಇರು ಕೊಡ್ತೀನಿ ಅವಳಿಗೆ. ಲಕ್ಷ್ಮಿ ಲಕ್ಷ್ಮಿ, ನೋಡಿಲಿ ಮಧು ಫೋನ್ ಮಾಡಿದ್ದಾಳೆ, ತಗೋ ಮಾತಾಡು. ಏನು ಗಾಡಿ ಡ್ಯಾಮೇಜ್ ಆಗಿದೆಯಾ? ನಾನು ನಿಲ್ಸಿದಾಗ ಚೆನ್ನಾಗೇ ಇತ್ತು ಕಣೆ. ಇರು ನಾನೇ ಮನೆ ಹತ್ರ ಬರ್ತೀನಿ. ಅಕ್ಕ ನಾನು ಅವಳ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಓಕೆ, ಹುಷಾರು. ಸರಿ ಅಕ್ಕ. ಹಾಂ ಅಕ್ಕ ಹೊರಟೆ ಬಿಟ್ರು. ಮಧು ಮನೆಗೆ ಅನ್ಸುತ್ತೆ, ನಾನು ಹೋಗ್ತೀನಿ. ಯಾವ ಕಲರ್ ಗಾಡಿ? ಗಾಡಿ ನಂಬರ್ ಆದ್ರೂ ನೋಡ್ಕೋಬೇಕಲ್ವಾ? ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದಾಳೆ ಅದು ಗೊತ್ತಿಲ್ವಾ? ಇರ್ಲಿ ಬಿಡು, CCTV ನೋಡಿದ್ರೆ ಗೊತ್ತಾಗತ್ತೆ. ನೀನು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೋ. ನಾನು 10 ನಿಮಿಷ ಬಂದೆ. ಎಲ್ಲೋಗ್ತಾರೆ, ಸಿಗ್ತಾರೆ. ಗಾಡಿ ಇಲ್ಲೆಲ್ಲಾದರೂ ಇದೆ ಅಂತ ನೋಡ್ಕೊಂಡು ಬರ್ತೀನಿ ಕಣೋ. ಯಾರೋ ವಿಡಿಯೋ ಮಾಡ್ತಾ ಇದ್ದಾನೆ. ಇವನೇ ಅನ್ಸುತ್ತೆ ಗಾಡಿ ಡ್ಯಾಮೇಜ್ ಮಾಡಿದ್ದು. ಯಾವುದಕ್ಕೂ ವಿಡಿಯೋ ಮಾಡಿರೋಣ.
ಇವಾಗ ಏನು ಮಾಡಲಿ? ನನ್ನಿಂದ ಇಷ್ಟು ದೊಡ್ಡ ತಪ್ಪಾಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನಗೆ ತುಂಬ ಭಯ ಆಗ್ತಿದೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾನು ಅಂತ ಗೊತ್ತಾಗದಿದ್ರೆ ಸಾಕು. ಇದೇನು ಇಬ್ಬರು ವಿಡಿಯೋ ಮಾಡ್ತಿದ್ದಾರಲ್ಲ? ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ನಾನೇ ಗಾಡಿ ಡ್ಯಾಮೇಜ್ ಮಾಡಿದ್ರು ಅಂತ ಗೊತ್ತಾಗಬಾರ್ದು. ಅಲ್ಲೋಡು ಕಳ್ಳ ಸಿಗಾಕೊಂಡ. ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಓಹೋ, ಇಬ್ಬರು ಸಿಕ್ಕಾಕೊಂಡ್ರು. ಏನು ಮಾಡಬೇಕು ಅಂತ ಗೊತ್ತಾಗದೆ ಫ್ರೆಂಡ್ನ ಕರೆದು ಎಸ್ಕೇಪ್ ಆಗೋದಕ್ಕೆ ನೋಡ್ತಿದ್ದಾರಾ? ಮೊದಲು ಇವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು. ನೋಡೋಣ ಏನು ಮಾಡ್ತಾರಂತ. ಸೇಫ್ಟಿ ಸೈಡ್ಗೆ ಅಂತ ನಾನು ಇಬ್ರು ವಿಡಿಯೋ ಮಾಡಿಟ್ಟಿರ್ತೀನಿ. ಜೊತೆ ಗಾಡಿ ಡ್ಯಾಮೇಜ್ ಮಾಡಿರೋದು. ಇನ್ನೂ ಸ್ವಲ್ಪ ವಿಡಿಯೋ ಮಾಡು. ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಈಸಿ ಆಗುತ್ತೆ. ಮಾಡ್ತೀನಿ ಕಣೆ. ಓಹೋ, ಇದೇ ಮನೆ ಅನಿಸುತ್ತೆ. ಯಾವುದಕ್ಕೊಂದ್ಸಲ ನೋಡ್ಕೊಂಡು ಬಿಡೋಣ. ಹಲೋ, ಏನು ಮಾಡ್ತಿದ್ದೀರಾ? ಹುಡುಗಿರಿಗೆಲ್ಲ ಲೈನ್ ಹೊಡಿತಿದ್ದೀರಾ? ಇಲ್ಲ, ಯಾರು ನೀನು? ಆ ಹುಡುಗಿರು ನಿಮ್ಗೇನಾದರೂ ಗೊತ್ತಾ? ಗೊತ್ತು, ಅವ್ರು ನಮ್ಮ ಅಕ್ಕ, ಅಂದರೆ ಪಕ್ಕದ ಮನೆ ಅಕ್ಕ. ಅವ್ರು ಎಂಥ ಕೆಲಸ ಮಾಡಿದ್ದಾರೆ ಗೊತ್ತಾ ನಿನಗೆ? ಗೊತ್ತು, ನಾನೇ ನಿಮ್ಮಿಬ್ರು ಮಧ್ಯ ಸಾಕ್ಷಿ. ಆಕ್ಸಿಡೆಂಟ್, ಗಾಡಿಗೆ ಗುದ್ದಿ ಓಡ್ ಬಂದಿದ್ದಾಳೆ. ಕರೆಕ್ಟಾ? ಕರೆಕ್ಟ್. ಸಾಕ್ಷಿ ಇದೆಯಾ? ಹೇಳ್ತೀನಿ, ಆದರೆ ನಾನು ಏನು ಕೇಳಿದ್ರು ಕೊಡಿಸ್ಬೇಕು. ಅಷ್ಟೇ ತಾನೇ, ಹೊಡಿಸ್ತೀನಿ. ನಡಿ, ವಿಡಿಯೋ ಮಾಡ್ತೀನಿ, ಎಲ್ಲ ಹೇಳ್ಬಿಡು. ನಡಿ. ಪ್ಲೀಸ್ ಅಕ್ಕ, ಯಾರಿಗೂ ಹೇಳ್ಬೇಡ. ಪ್ಲೀಸ್ ಅಕ್ಕ, ಯಾರಿಗೂ ಹೇಳ್ಬೇಡ. ಅಕ್ಕ ಪ್ಲೀಸ್, ಯಾರಿಗೂ ಗೊತ್ತಾಗೋದು ಬೇಡ. ಅಕ್ಕ ಪ್ಲೀಸ್, ಯಾರಿಗೂ ಗೊತ್ತಾಗದ್ ಬೇಡ. ನನಗೆ ಭಯ ಆಗ್ತಿದೆ ಅಕ್ಕ, ಬಿಡಿ. ನನಗೆ ಭಯ ಆಗ್ತಿದೆ ಅಕ್ಕ, ನೋಡಿಲಿ ಕೈ ಕಾಲೆಲ್ಲ ಹೇಗೆ ನಡುಗ್ತಿದೆ ಅಂತ. ನೋಡಿಲಿ ಹಿಂಗೆ ಕೈ ಕಾಲೆಲ್ಲ ಎಷ್ಟು ನಡುಗ್ತಿದೆ ಅಂತ. ಹಂಗೆ ಎಷ್ಟು ನೋಡಿಲಿ ಕೈ ಕಾಲೆಲ್ಲ ಎಷ್ಟು ನಡುಗ್ತಿದೆ ಅಂತ. ಅದು ಜ್ಞಾನ ನಾನು ನೋಡಿ. ನೋಡಕ್ಕ ಕೈ ಕಾಲೆಲ್ಲ ಹೇಗೆ ನಡುಗ್ತಿದೆ ಅಂತ. ಅದು ನೋಡಕ್ಕ ಕೈ ಕಾಲೆಲ್ಲ ಎಷ್ಟು ನಡುಗ್ತಿದೆ ಅಂತ. ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ತೆ. ನನಗೆ ಅಲ್ಲ, ಯಾರಿಗೂ ಹೇಳ್ಬೇಡ ಅಕ್ಕ. ನನಗೊಂದು ತಪ್ಪಾಗಿದೆ. ಪ್ಲೀಸ್, ಯಾರಿಗೂ ಹೇಳ್ಬೇಡ ಅಕ್ಕ. ಯಾರಿಗೂ ಗೊತ್ತಾಗೋದು ಬೇಡ. ಯಾರಿಗೂ ಹೇಳ್ಬೇಡ. ಯಾರಿಗೂ ಗೊತ್ತಾಗೋದು ಬೇಡ. ನೋಡಿ ಕೈ ಕಾಲೆಲ್ಲ ಹೇಗೆ ನಡುಗ್ತಿದೆ, ಭಯ ಆಗ್ತಿದೆ ಅಕ್ಕ. ಯಾರಿಗೂ ಹೇಳ್ಬೇಡ. ಅಲ್ಲಿ ಅಥವಾ ಗಾಡಿನ ಅಕ್ಕ ಆಕ್ಸಿಡೆಂಟ್ ಮಾಡಿರೋದಾ? ಇನ್ನೇನಿದೆ? ಅದನ್ನ ಸ್ವಲ್ಪ ಫಾಸ್ಟ್ ಮಾಡಿ. ರೆಡಿ ಸರ್, ರೆಡಿ. ಓ, ಅದು ಜಾಸ್ತಿ ತಗೋ. ವಿಷಯ ಗೊತ್ತಾದ, ನೀನು ಕಾಯ್ತಾ ಇರಲಿಲ್ಲ ಅದಕ್ಕಿಂತ ಮೊದಲು. ಓ, ಅದು ರೆಡಿ ನೋಡ್ತಾ ಇರು. ಅಕ್ಕ ನಡುಗ್ ಅಕ್ಕ ಅಳ್ತಿದ್ದಾರೆ. ನಮಗೆ ಬೈತಿದ್ದಾರೆ. ಬೈತಿರ್ತಾರೆ. ಬೇಗ ಅದೆಲ್ಲ ವಾಯ್ಸು. ಅಯ್ಯೋ, ಅಕ್ಕ ಅಳ್ತಿದ್ದಾರೆ, ಕೈ ಕಾಲೆಲ್ಲ ನಡುಗ್ತಿದೆ. ಅದು ಹಸ್ಕಿ ಅಯ್ಯೋ, ರೆಡಿ ನೋಡ್ತಾ ಇರು. ಅಯ್ಯೋ, ಆಕ್ಸಿಡೆಂಟ್ ಆಯ್ತು. ಒಂದುವೇ ಬರ್ತಾ ಆಕ್ಸಿಡೆಂಟ್ ಆಯ್ತಕ್ಕ. ಒಂದುವೇ ಬರ್ತಾ ಆಕ್ಸಿಡೆಂಟ್ ಆಯ್ತು. ಇನ್ನು ವಾಯ್ಸಲ್ಲಿ ಜಾಸ್ತಿ. ಒಂದುವೇ ಬರ್ತಾ ಆಕ್ಸಿಡೆಂಟ್ ಆಯ್ತಕ್ಕ. ನಡುತ್ತಾ ಹೇಳಿ. ಒಂದುವೇ ಬರ್ತಾ ಆಕ್ಸಿಡೆಂಟ್ ಆಯ್ತಕ್ಕ. ಆಯ್ತಕ್ಕ. ನಿಲ್ಲಿಸಿ. ಕತೆ ಹೇಳಿ. ಯಾರ್ದೋ ಫೋನ್ ಬಂತಂತ ಗಾಡಿ ಮಧ್ಯದಲ್ಲಿ ನಿಲ್ಸಿ. ಅಲ್ಲ, ರೋಡ್ ಮಧ್ಯೆ. ಗಾಡಿನ ರೋಡ್ ಮಧ್ಯದಲ್ಲಿ ನಿಲ್ಲಿಸಿ. ಗಾಡಿನ ರೋಡ್ ಮಧ್ಯದಲ್ಲಿ ನಿಲ್ಸಿದ್ದೆ. ಯಾರೊಬ್ಬರು ಡಿಕ್ಕಿ ಹೊಡೆದ್ರು. ಯಾರೊಬ್ಬ ಡಿಕ್ಕಿ ಹೊಡೆದ್ರು. ಕೆಳಗಡೆ ಬಿದ್ರು. ಆ ಭಯಕ್ಕೆ ಗಾಡಿ ಮಾಡಿ ಅವಳ ಮನೆ ಮುಂದೆ ನಿಲ್ಲಿಸಿ ಓಡ್ ಬಂದೆ. ಆ ಭಯಕ್ಕೆ ಗಾಡಿ ಸ್ಟಾರ್ಟ್ ಮಾಡಿ ಅವಳ ಮನೆ ಹತ್ರ ನಿಲ್ಸಿ ಓಡ್ ಬಂದ್ಬಿಟ್ಟೆ. ಓಡ್ ಬಂದ್ಬಿಟ್ಟೆ.
ಹಾಂ ರೆಡಿ 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 ಹೇಳಿ ಫಾಸ್ಟ್ ಆಗಿ ಹೇಳಿ. ಆಕ್ಸಿಡೆಂಟ್ ಆಯ್ತಾ? ಅದು ಶಾಕ್. ಹಾಂ ಆಕ್ಸಿಡೆಂಟ್ ಆಯ್ತಾ? ಶಾಕ್. ಆಕ್ಸಿಡೆಂಟ್ ಆಯ್ತಾ? ಗಾಡಿ ನಿಲ್ಲಿಸ್ದೆ ಓಡ್ ಬಂದ್ಬಿಟ್ಲಾ? ಗಾಡಿನ ನಿಲ್ಸ್ದೆ ಓಡ್ ಬಂದ್ಬಿಟ್ಲಾ? ಅಷ್ಟೇ ಸಾಕು ಸರ್. ರೆಡಿ ಗಂಟ್ಲು ಒಣಗ್ತಿದ್ದೆ ನನಗೆ. ಡೌನ್ ಕೆಳಗಡೆ ಇಳಿ ಒಂದು ಸ್ಟೆಪ್. ಅಲ್ಲ ಮೊದಲೇ ಕೈ ಏನಕ್ಕೆ ಇಳಿದೆ ಕೇಳಿಸ್ಕೊಳ್ತಿರೋ ಹಿಂಗೆ ಕ್ರಾಸು. ಹಾಂ ಹೋಯ್ತಾ? ಇರೋದೇ 2 ಲೈನು, ಅದರಲ್ಲೂ ನುಂಗ್ಬಿಡ್ತೀಯ. ನಾನು ಫೋನ್ ಮಾಡ್ತಿದ್ದಾರೆ. ಅವಳಿಗೆ ಗಾಡಿ ಡ್ಯಾಮೇಜ್ ಆಗಿದ್ದು ಗೊತ್ತಾಗಿದೆ ಅನ್ಸುತ್ತೆ. ಅಷ್ಟೇ ಅಷ್ಟೇ. ರೆಡಿ ಸರ್ ರೆಡಿ. ಗೊತ್ತಾಗಿದೆ ಹಾಂ ರೆಡಿ. ಗಾಡಿ ಡ್ಯಾಮೇಜ್ ಆಗಿದೆಯಾ? ಗಾಡಿ ಡ್ಯಾಮೇಜ್ ಆಗಿದೆಯಾ? ಹಾಂ ಹೌದಾ? ಒಂದು ನಿಮಿಷ ಅವಳು ಫೋನ್ ಮಾಡ್ತೀನಿ. ಅವಳು ಫೋನ್ ಕೊಡ್ತೀನಿ. ಲಕ್ಷ್ಮಿ ಲಕ್ಷ್ಮಿ ಮಧು ಫೋನ್ ಮಾಡಿದಾಳೆ ನೋಡು. ಗಾಡಿ ಏನೋ ಡ್ಯಾಮೇಜ್ ಆಗಿದೆ ಅಂತೆ. ಮಧು ಫೋನ್ ಮಾಡಿದಾಳೆ ನೋಡು. ಗಾಡಿ ಏನೋ ಡ್ಯಾಮೇಜ್ ಆಗಿದೆ ಅಂತೆ. ತಗೋ ಮಾತಾಡು. ತಗೋ ಮಾತಾಡು. ಹಾಂ ಅಷ್ಟೇ ಸ್ವಲ್ಪ ನಾಟಕ ಮಾಡಿ. ಇಲ್ವಲ್ಲ ಇಲ್ವಲ್ಲ? ನಾನು ನಿಲ್ಸಾಗ ಚೆನ್ನಾಗಿತ್ತು ಕಣೆ. ನಾನು ನಿಲ್ಸಿದಾಗ ಚೆನ್ನಾಗಿತ್ತು ಕಣೆ. ಹಾಂ ಇರು ಬಂದೆ ಮನೆ ಹತ್ರ. ಇರು ಬಂದೆ ಮನೆ ಹತ್ರ. ಅದನ್ನು ಕಟ್ ಮಾಡಿ. ಭಯ ಆಗ್ತಿದೆ. ನಂಗೆ ಬರ್ತೀನಿ ತಗೋಕ. ಅಕ್ಕ ಭಯ ಆಗ್ತಿದೆ. ತಗೋಕ. ನಾನು ಅವ್ಳ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಹುಷಾರು ಅವ್ಳಿಗೇನು ಹೇಳೋಕೋಗ್ಬೇಡ. ಹುಷಾರು, ಅವ್ಳಿಗೇನು ಹೇಳಕ್ ಹೋಗ್ಬೇಡ. ಸರಿ ಅಕ್ಕ. ಸರಿ ಅಕ್ಕ. ಅಕ್ಕ ಎಕ್ಸಿಟ್ ಮಾಡಿ. ಏನು ಗಾಡಿ? ತಿರುಗಿ 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 ಬೇಗ ತಿರುಗಬೇಕು. ಕ್ಯಾಮ್ರಾ ಎಲ್ಲಿದೆ? ಆಕ್ಷನ್. ಜೋರು ಜೋರು ಕೇಳಿಸ್ತಿಲ್ಲ. ಮಧು ಗಾಡಿ ಡ್ಯಾಮೇಜ್ ಆಗಿದೆ ಅಷ್ಟೇ. ಗಾಡಿ ಇವತ್ತು ಗಾಡಿ ತಗೊಂಡು ಹೋಗೋದು ಲಕ್ಷ್ಮಿ. ಯಾವಾಗಲೂ ಕೀನಾ ಅದೇನು ಗಾಡಿ ಇವತ್ತು ಗಾಡಿನ ಇವತ್ತು ಕೀನಾ ಕಿಟಕಿ ಮೇಲೆ ಕೀ. ನಾನು ಇವತ್ತು ಯಾಕೆ ಕಿಟಕಿಯಲ್ಲೇ ಇಟ್ಟು ಒಂದು ಮಾತು ಹೇಳ್ದೆ ಹೊರಟೋಗಿದ್ದಾಳೆ? ಹಾಂ ಎಲ್ಲ ಕರೆಕ್ಟಾಗಿದೆ. ಒಂದು ನೀವೇನು ನೋಡ್ತೀರಲ್ಲ ಕಿಟಕಿಲಿ ಇಟ್ಟು ಹೋಗಿದ್ದಾಳೆ. ಗಾಡಿ ತಗೊಂಡು ಕಿಟಕಿಯಲ್ಲಿ ಇಟ್ಟು ಒಂದು ಮಾತು ಹೇಳ್ದೆ ಹೊರಟೋಗಿದ್ದಾಳೆ. ಹಾಂ ಕ್ಯಾಮ್ರಾ ಎಲ್ಲಿದೆ? ಎಲ್ಲ ಹಾಕಿ ಮಾಡಬೇಕು. ಇಲ್ಲಿ ಇಲ್ಲಿ ನಿಮ್ಮ ಶೋಲ್ಡ್ರ್ ಲೆವೆಲ್ ಎಲ್ಲಿರೋದು? ಈ ಪೋರ್ಷನ್ ಇಲ್ಲಿ ಅಲ್ವಾ? ಕಣ್ಣು ಅಲ್ಲೋಯ್ತು ಅಲ್ಲೋಯ್ತು. ಇಲ್ಲಿ ಮಂಜು ನಿಂತಾರಲ್ಲ ಈ ಪೋರ್ಷನ್ನು ಇದೊಂದು ಬಿಟ್ಟು ಇಲ್ಲೆಲ್ಲ ನೋಡ್ಬೋದು. ಅಲ್ಲಿನೂ ಯೂಸ್ ಇಲ್ಲ, ಇಲ್ಲೂ ಯೂಸ್ ಇಲ್ಲ. ಇದು ಇದು ಇನ್ನೊಂದ್ಸಲ ಸರಿ ಲಕ್ಷ್ಮಿ ನೀವು ಇದ್ದೀರಾ. ಆ್ಯಕ್ಷನ್. ಮತ್ತೆ ನೋಡಿ ಮೆಲ್ಲ. ಮತ್ತೆ ಅಲ್ಲಿಂದ ತಿರುಗಬೇಡಿ. ಮತ್ತೆ ಕಣ್ಣು ನೋಡಿ ನೋಡಿ ಇಲ್ಲೇ ನೋಡಿ. ಮತ್ತೆ ವಾಪಸ್ ನೋಡಿ. ಫುಲ್ ಬಾಡಿ ಆ ಕಡೆ ತಿರುಗಿ. ಫುಲ್ ಬಾಡಿ ತಿರುಗಿ. ಮತ್ತೆ ಕುತ್ತಿಗೆಯಿಂದ ಮಾತ್ರ ನೋಡಿ 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 ಹಂಗೆ ನೋಡಿ ನೋಡಿ ನೋಡ್ತಾ ಇರಿ. ಸ್ವಲ್ಪ ಜಾಸ್ತಿ ನೋಡಿ. ತಿರುಗಿ ತಿರುಗಿ ನೋಡಿ. ಬಾಡಿ ತಿರುಗಬಾರ್ದು, ಕುತ್ತಿಗೆ ಮಾತ್ರ ಜಸ್ಟ್ ಹಿಂಗೆ ಟರ್ನ ನೋಡಿ. ಗುರಾಯಿಸಿ ಅವನೇ ಏನು ಮಾಡ್ತಾಯಿದ್ದಾನೆ ಅಂತ ಅನ್ಸುತ್ತೆ. ಡ್ಯಾಮೇಜ್ ಮಾಡಿದ್ದು ಇವನೇ ಅನ್ಸುತ್ತೆ. ಹಿಂಗೆ ನೋಡಿ ಇವನೇ ಅನ್ಸುತ್ತೆ ಡ್ಯಾಮೇಜ್ ಮಾಡಿದ್ದು. ಮೊದಲು ವೀಡಿಯೋ ಮಾಡಿ ಇಟ್ಕೋಬೇಕು ಅಂತ ಅಂದ್ಕೊಂಡು ಮತ್ತೆ ಫೋನಲ್ಲಿದೆ. ಮತ್ತು ಫೋನ್ನ ಮೆಲ್ಲ ಜೋಬಿಂದ ತೆಗೆದು ಹಿಂಗೆ ನೋಡ್ಬೋದು ಸೈಡ್ಗೆ ಬೇಕಾದರೆ. ನೋಡಿಬಿಟ್ಟು ಯಾವ ಕಡೆಯಿಂದ ಅವ್ರು ಹೇಳ್ತಾರೆ ಕ್ಯಾಮ್ರಾ ಈ ಕಡೆ ಅಂದರೆ ಕ್ಯಾಮ್ರಾ ಇಲ್ಲಿದ್ದರೆ ಸುಮ್ಮನೆ ನಾಟಕ ನೋಡಿ. ವಿಡಿಯೋ ನೋಡಿ ಅಲ್ಲ ವಿಡಿಯೋನೇ ನೋಡ್ತಾ ಇರಿ. ವಿಡಿಯೋದಲ್ಲಿ ಕಾಣ್ತಾ ಇದೆ ಅವಳು ನಿಮ್ಮನ್ನು ವಿಡಿಯೋ ಮಾಡ್ತಿದ್ದಲ್ಲ ನಿಮಗೆ ಅಲ್ಲಿ. ಹಾಂ ತತೆ ಹಾಂ ಹಾಂ ಅಲ್ಲೇ ಹಾಂ ಅಲ್ಲೇ ಹಾಂ ಹ್ಞೂ 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 ಅಂದರೆ ಏನು ಗೊತ್ತಾಗ್ತಿದೆ? ಬಾಯ್ ಬಿಡಿ ಹಾಂ ಅಂತ ಸ್ವಲ್ಪ ಅಲ್ಲ ಕಣ್ಣು ಹಾಂ ಕಣ್ಣಿಂದ ಗೊತ್ತಾಗಬೇಕು ನೀವು ರಿಯಾಕ್ಷನ್ ಮಾಡೋದು. ಮಾಡ್ತೀರ ಅಂದರೆ ಟೇಕ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ನೋಡ್ತಾ ಇರಿ ವಿಡಿಯೋ ಮಾಡ್ತಿದ್ದಾಳೆ. ನೋಡ್ಕೊಳ್ಳಿ ಭಯದಲ್ಲಿ. ಸ್ವಲ್ಪ ದೇಹ ಸ್ಟ್ರೈಟ್ ಇದೆ. ಸ್ವಲ್ಪ ಆ ಥರ ಅಲ್ಲ, ಸ್ವಲ್ಪ ಹಿಂಗಾದ್ರೂ ನಿಂತ್ಕೊಳ್ಳಿ ಒಂಚೂರು. ಹಾಂ ಅಂದರೆ ಹೆಂಗಿದಾವಪ್ಪ ಸ್ಟ್ರೈಟ್ ಇದೆ. ಹಿಂಗಿರ್ಬೇಡಿ. ಸ್ವಲ್ಪ ಬೆಂಡ್ ಆಗುತ್ತಲ್ಲ ಆಟೋಮೆಟಿಕ್. ಅದು ನಂಗೆ ಅಲ್ಲಿಂದ ಹೇಳೋಕ್ಕಾಗಲ್ಲ. ಆ ಪೊಸಿಷನ್ ಬಂದರೆ ಆಟೋಮೆಟಿಕ್ಕಾಗಿ ಆ್ಯಕ್ಟಿಂಗ್ ಬರುತ್ತೆ. ಸ್ವಲ್ಪ ದೇಹದಿಂದ ಈಗ ಕುಗ್ಗಬೇಕು ದೇಹ. ಇಬ್ಬರು ಸರ್ ಸ್ವಲ್ಪ ದೂರ ಕೊಡಿ. ಗೊತ್ತಾಗ್ತಿಲ್ಲ ಅವ್ರದ್ದು ಕಣ್ಣು ಒಂದೇ ಕಡೆ ಇದೆ. ಸ್ವಲ್ಪ ದೂರ ನೋಡಿ ದಿಲೀಪ್ನ. ಇಲ್ಲಿ ನೋಡಿ ಬುತ್ತಿಗೆ ಹಿಂಗೆ ಅನ್ನಿ ಜ್ಞಾನ. ಇವ್ರನ್ನ ನೋಡಿ ಇಲ್ಲಿ ನೋಡಿ. ಇಲ್ಲೂ ನೋಡಬೇಕು. ಹಾಂ ಅಥವಾ ಹಿಂಗೆ ನೋಡ್ತೀರಲ್ಲ ನೀವು ಹಿಂಗೆ ಮಾಡ್ತೀರಲ್ಲ ಗೊತ್ತು. ಅವನನ್ನು ಹಿಂಗೆ ನೋಡಿ, ಇವಳನ್ನು ಹಿಂಗೆ ನೋಡಿ. ಇವು ಹಿಂಗೆ ಹೋಗಿ ಸ್ವಲ್ಪ ಒಂಚೂರು ಕ್ಯಾಮ್ರಾಗೋಸ್ಕರ. ಅಲ್ಲಿ ತುಂಬ ದೂರ ಇದ್ದಾರೆ. ರೆಡಿ. ಇವ್ರು ನೀವು ಬಂದಿತ್ತು ಇನ್ನೂರು ನೋಡಿ ಪಲ್ಲೆ ಸಿಕ್ಕಾಕೊಂಡ. ನೀವು ಅದಾಗೆಲ್ಲ ಹೊಟ್ಟೆಲ್ಲ ಥರ ಆಗ್ತಿರ್ತಾರೆ ನಿಮಗೆ ಅಂತ ಹೇಳಿ ನೀವು ಅವ್ರಿಗೆ ನೋಡಬೇಡಿ, ವಿಡಿಯೋ ನೋಡಬೇಡಿ. ಹಿಂಗೆ 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 ಎಲ್ಲ ಒಂದು ಕಣ್ಣು ಅವ್ರಿಗೆ ಅಲ್ಲ ಅಲ್ಲಿ ನೋಡಂತ ನೀವು ಕಣ್ಣಿಂದ ಹೇಳಬೇಕು. ರೆಡಿ ರೆಡಿ
ಫಸ್ಟ್ ನೀವು ಕಣ್ಣು ಅಲ್ಲಿ ವಿಡಿಯೋ ಮಾಡ್ತೀನಿ ಅಂತ ನಿಮ್ಗೊಂದು ಸೇಫ್ ಅಲ್ಲ ನಿಮ್ಮಲ್ಲಿ ಹಂಗೆ ಹೋಗಿ ಹಿಂಗೆ ಟರ್ನ್ ಆಗೋದು ಹಿಂಗಿದೆ ಹಿಂಗೆ ಇವರು ಹಿಂಗಿದೆಲ್ಲ ನಮ್ಮ ಸುಮ್ಮನೆ ಕಳ್ಳ ಸಿಕ್ಕಾಕೊಂಡ ಹಾಂ ಇಲ್ಲ ಇಟ್ಸ್ ಓಕೆ ಗುರು ಸಿಕ್ಕಾಕೊಂಡ್ರೆ ಅದು ಚೂರು ಖುಷಿ ಗುರು ಸಿಕ್ಕಾಕೊಂಡು ಏನು ಮಾಡಬೇಕು ಅಂತ ಗೊತ್ತಾಗದೆ ಫ್ರೆಂಡ್ನ ತರಿಸಿದ್ದಾಳ ಏನು ಮಾಡಬೇಕು ಅಲ್ಲ ಏನು ಮಾಡಬೇಕಲ್ಲ ಏನು ಮಾಡಬೇಕು ಅಂದ್ಕೊಂಡು ಹೀಗೆ ಸಿಕ್ಕಿರೋದು ಫೋನ್ ಬೇಕಾದ ಏನು ಮಾಡಲಿ ಅಷ್ಟೇ ಸರ್ ಕ್ಲೋಸಲ್ಲಿ ತೆಗೀರಿ ನಾನು ಇಬ್ಬರು ವೀಡಿಯೋ ಮಾಡಿದ್ದೆ ಸೇಫ್ಟಿ ಸೇಫ್ಟಿ ಸೈಡ್ಗೆ ಅಂತ ಇದೆ ಸರ್ ಸೇಫ್ಟಿ ಸೈಡ್ಗೆ ಅಂತ ಸೇಫ್ಟಿ ಸೈಡ್ಗೆ ಅಂತ ಇಬ್ಬರು ವೀಡಿಯೋ ಮಾಡಿಟ್ಟಿರ್ತೀನಿ ನಾನು ಇಬ್ರು ವಿಡಿಯೋ ಮಾಡಿಟ್ಟಿರ್ತೀನಿ ನಾನು ಏನು ಮನೆ ಕಣೆ ಗಾಡಿ ಡ್ಯಾಮೇಜ್ ಮಾಡಿದ್ರೆ ಅವನೇ ಅನ್ಸುತ್ತೆ ಜೋರು 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 ಬೇಸು ಆ್ಯಕ್ಷನ್ ಅವನೇ ಹ್ಞೂ ಆ್ಯಕ್ಷನ್ ಹೌದು ಅವನೇ ಕಣೆ ನೀನು ಅವನೇ ಅಂದಾಗ ನೀವು ಕಣ್ಣು ಫುಲ್ ಹಿಂಗೆ ಇದೆ ಮಲಗಿದ್ದೀರ ಅನ್ನೋ ಅನಿಸ್ತಿದೆ ನೀವು ಮೇಲೆ ನೋಡಿ ಒಂಚೂರು ಅಪ್ಪು ಹಾಂ ರೆಡಿ ರೆಡಿ ಗಾಡಿ ಡ್ಯಾಮೇಜ್ ಮಾಡಿದ್ರೆ ಹಂಗಲ್ಲ ಒಂದು ಯಾಮರ್ತಿ ಲಕ್ಷ್ಮಿ ಒಂದು 3 ವಾರ ಲಕ್ಷ್ಮಿ ಒಂದು ತಿಂಗಳಾಗತ್ತೆ ಅವಳೇ ಸ್ಟೆಪ್ ಇಟ್ಕೊಂಡು ಬೇಗ ಹೇಳೋ ಇದು ಹ್ಞೂ ಅವನೇ ಅನ್ಸುತ್ತೆ ಕಣೆ ಗಾಡಿ ಡ್ಯಾಮೇಜ್ ಸ್ವಲ್ಪ ಓವರ್ ಮಾಡಿ ಅವ್ನು ನಂಬಬೇಕು ನೋಡ್ತಾ ಇರಿ ಆ್ಯಕ್ಷನ್ ಜೋರು ಜೋರು ಕೇಳಿಸಲ್ಲ ಹೋಗು ಅಲ್ಲಿ ಇಲ್ಲ ಇಲ್ಲ ಯಾರು ನೀವು ಅಲ್ಲ ಇಲ್ಲ ಇಲ್ಲ ಕೇರ್ಲೆಸ್ ಅಲ್ಲ ಇಲ್ಲ ಇಲ್ಲ ಹ್ಞೂ ಇಲ್ಲ ಇಲ್ಲ ಯಾರು ನೀನು ಎರಡು ಒಂದೇ ರಿಯಾಕ್ಷನ್ ಇದೆ ಅಪ್ಪ ಇಲ್ಲ ಇಲ್ಲ ಮಾಮೂಲಿ ಯಾರು ನೀನು ಬೇರೆ ಅವ್ರು ನಿನಗೆ ಗೊತ್ತಾ ನನ್ನ ನೋಡಿದ್ವಿ ಏನಕ್ಕೆ ಅಂದ್ರೆ ಪಕ್ಕದ ಮನೆ ಅಕ್ಕ ನೀನು ಅಡುಗೆ ಪ್ರೋಗ್ರಾಮ್ ಮಾಡ್ತಿದ್ಯಾ ಆಕ್ಸಿಡೆಂಟ್ ಗಾಡಿ ಗುದ್ದುಬಿಟ್ಟು ಓಡ್ ಬಂದಿದ್ದಾರೆ ಆಕ್ಸಿಡೆಂಟ್ ಗಾಡಿ ಗುದ್ದುಬಿಟ್ಟು ಗಾಡಿ ಗುದ್ಬಿಟ್ಟು ಓಡ್ ಬಂದಿದ್ದಾರೆ ಓಡ್ ಬಂದಿದ್ದಾರೆ ಕರೆಕ್ಟಾ ಕರೆಕ್ಟಾ ಹಾಂ ಅಷ್ಟು ಹೇಳ್ಬಿಟ್ಟ ಗೊತ್ತು ಅದು ನಾನು ಗೊತ್ತು ಗೊತ್ತು ನಾನೇ ನಿಮ್ಮಿಬ್ಬರ ಮಧ್ಯೆ ಸಾಕ್ಷಿ ತಿಳಿಸು ನಾನೇ ನಿಮ್ಮಿಬ್ರ ಮಧ್ಯೆ ಸಾಕ್ಷಿ ಆಕ್ಸಿಡೆಂಟು ಆಕ್ಸಿಡೆಂಟ್ ಗಾಡಿ ಗುದ್ದುಬಿಟ್ಟು ಓಡ್ ಬಂದಿದ್ದಾರೆ ಫಾಸ್ಟ್ ಆಗಿಲ್ಲ ಗಾಡಿ ಗುದ್ಬಿಟ್ಟು ಓಡ್ ಬಂದಿದ್ದಾರೆ ಕರೆಕ್ಟಾ ಕರೆಕ್ಟಾ ಹಾಂ ಬೇರೆ ಬೇರೆ ತಗೋ ಎಲ್ಲ ಆಕ್ಷನ್ ಗೊತ್ತು ಗೊತ್ತು ಪವರ್ ಇರಲಿ ಅದಕ್ಕೆ ಆಕ್ಸಿಡೆಂಟ್ ಆಗಿರೋದು ಗೊತ್ತು ನಿಂಗೆ ಆಕ್ಷನ್ ನಿಮ್ಮಿಬ್ರ ಮಧ್ಯ ಸಾಕ್ಷಿ ನಾನೇ ನಿಮ್ಮಿಬ್ರ ಮಧ್ಯ ಸಾಕ್ಷಿ ಆಕ್ಸಿಡೆಂಟ್ ರೆಡಿ 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 ಆಕ್ಷನ್ ಇಬ್ರು ಕುದಿಸಿ ಯಾರು ಇಬ್ರು ಗುದ್ದಿ ಗುದ್ದಿ ಆಕ್ಸಿಡೆಂಟ್ ಮಾಡಿಸಿ ಗುದ್ದಿ ಫಸ್ಟ್ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅವನು ಹೇಳು ನಂಗೆ ಬರ್ತೋಯ್ತು ಆಕ್ಸಿಡೆಂಟ್ ನೀವು ಗಾಡಿ ಗುದ್ದುಬಿಟ್ಟು ಓಡ್ ಬಂದಿದ್ದಾಳೆ ಗಾಡಿ ಗುದ್ಬಿಟ್ಟು ಓಡ್ ಬಂದಿದ್ದಾರೆ ಕರೆಕ್ಟಾ ಕರೆಕ್ಟಾ ಹಾಂ ರೆಡಿ ಆಕ್ಷನ್ ನಾನೇ ನಿಮ್ಮಿಬ್ರು ಅದು ನಗ್ತಾ ಹೇಳಬೇಕು ಒಂದ್ಸರಿ ಹಿಂಗೆ ಒಂದ್ಸರಿ ಹಿಂಗೆ ಮುಖ ಬೇರೆ ಬೇರೆ ಆಗಬೇಕು ರೆಡಿ ಆಕ್ಸಿಡೆಂಟ್ ಗಾಡಿ ಗುದ್ದುಬಿಟ್ಟು ಗಾಡಿ ಗುದ್ದಿಸಿ ಗುದ್ದಿಸಿ ಅಂದರೆ ತಗೊಂಡೋಗಿ ನೀನೇ ಗುದ್ದಿಸ್ಬಿಡೋದು ಗಾಡಿ ಗುದ್ದಿ ಸಾಕ್ಷಿ ಆಕ್ಸಿಡೆಂಟ್ ರೆಡಿ 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 ಹಾಂ ನಾವೇ ಇವಾಗೆಲ್ಲ ಹಂಗಂಗೆ ಮಾಡಿ ಹೋಗ್ಬೇಕು ರೆಡಿ ರೆಡಿ ಹಾಂ ಓಕೆ ಓಕೆ ಸರ್ ರೆಡಿ ಅಲ್ಲಿಂದ ಹೇಳ್ತೀನಿ ಆದರೆ ನಾನು ಏನು ಕೇಳಿದ್ರು ಕೊಡಬೇಕು ಆದ್ರೆ ನಾನು ಏನು ಕೇಳಿದ್ರು ಕೊಡ್ಬೇಕು ಕೊಡ್ತೀನಿ ಏನು ಕೇಳಿದ್ರು ಕೊಡ್ತೀನಿ ಹೇಳ್ಬಿಟ್ಟು ಅವ್ರನ್ನ ನೋಡಿ ಬಾ ಅಂತ ಕರ್ಕೊಂಡು ಹೋಗಿ ಅಷ್ಟೇ ಗಾಡಿ ಎದುರುಗಡೆ ಆಕ್ಸಿಡೆಂಟ್ ಗಾಡಿ ಗುದ್ದಿ ಕ್ಯಾಮ್ರಾ ಈ ಕಡೆ ಗಾಡಿ ಗುದ್ದಿ ಗಾಡಿ ಗುದ್ದಿ ಓಡ್ ಹೋಗಿದ್ದಾಳೆ ಓಡ್ ಬಂದಿದ್ದಾರೆ ಓಡ್ ಬಂದಿದ್ದಾಳ ಗೊತ್ತಲ್ಲ ಮತ್ತೆ ಉಳಿದಿದೆ ಗಾಡಿ ಗುದ್ದಿ ಗಾಡಿ ಗುದ್ದಿ ಓಡ್ ಬಂದಿದ್ದಾಳೆ ಓಡ್ ಬಂದಿದ್ದಾರೆ ಕರೆಕ್ಟಾ ಕರೆಕ್ಟಾ ಹತ್ರ ಬನ್ನಿ ಹಾಂ ಕರೆಕ್ಟ್ 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 ನಿನಗೆ ಗೊತ್ತಾ ನಿನಗೆ ಗೊತ್ತಾ ನೀನೆಲ್ಲ ಹಾಂ ಗೊತ್ತು ಗೊತ್ತು ಸಾಕ್ಷಿ ಹೇಳ್ತೀಯಾ ಸಾಕ್ಷಿ ಹೇಳ್ತೀಯಾ ಹೇಳ್ತೀನಿ ಹೇಳ್ತೀನಿ ಆದರೆ ನಾನು ಆದ್ರೆ ನೀವು ಆದ್ರೆ ನಾನು ಸಾಕ್ಷಿ ಏನ್ ಹೇಳ್ತೀನಿ ತಕ್ಷಣ ನಾನು ಸ್ಮೈಲ್ ಮಾಡಿ ಆದರೆ ನಾನು ಏನು ಕೇಳಿದ್ರು ಕೊಡಬೇಕು ಆದ್ರೆ ನಾನು ಏನು ಕೇಳಿದ್ರು ಕೊಡ್ಬೇಕು ಹಾಂ ಕೊಡ್ತೀನಿ 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 ಅಲ್ಲೊಂದ್ಸರಿ ನೋಡಿ ನೀವು ಸ್ವಲ್ಪ ಅವಳನ್ನು ಇದು